ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಯಾವ ಸಂದರ್ಭಗಳಲ್ಲಿ ಮಾತ್ರ ತವರಿನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ್ನು ಕೇಳಬಹುದು ಅನ್ನೋದಕ್ಕೆ 10 ಸಂದರ್ಭಗಳನ್ನು ವಿವರಿಸಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಅಂದರೆ ಗೊಂದಲಗಳಿದ್ದಲ್ಲಿ ಮಾತ್ರ ಕಾಲ್ ಮಾಡಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಹೆಣ್ಣು ಮಕ್ಕಳ ಆಸ್ತಿ ವಿಚಾರವಾಗಿ, ಅದರಲ್ಲೂ ತವರು ಮನೆಯಿಂದ ಬರಬೇಕಾದ ಆಸ್ತಿ ವಿಚಾರಕ್ಕೆ ತುಂಬ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಆದರೂ ಕೂಡ ಕೆಲವರು ಕೇಳ್ತಾ ಇದ್ರು, ಯಾವ ಸಂದರ್ಭದಲ್ಲಿ ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಬಹುದು ಅಂತ ಇನ್ನೂ ಕ್ಲಿಯರ್ ಆಗಿ ಹೇಳಿ ಅಂಥೇಳಿ. ಯಾವಾಗ ಹಕ್ಕನ್ನು ಕೇಳಲಿಕ್ಕೆ ಬರಲ್ಲ ಅನ್ನೋದನ್ನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇವಾಗ ಅಂದರೆ ಈ ವಿಡಿಯೋದಲ್ಲಿ ಯಾವ 10 ಸಂದರ್ಭಗಳಲ್ಲಿ ಹಕ್ಕನ್ನು ಕೇಳಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ ಅಂದರೆ ಏನು ಅನ್ನೋದನ್ನು ಈಗಾಗಲೇ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದನ್ನು ನೋಡಿದರೆ ನಿಮಗೆ ಕ್ಲಿಯರ್ ಆಗುತ್ತೆ ಮತ್ತು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ, ಈ ಪಿತ್ರಾರ್ಜಿತ ಆಸ್ತಿಯನ್ನು ಇನ್ನೂ ಕೂಡ ವಿಭಾಗವನ್ನು ಮಾಡಿಕೊಳ್ದೇನೆ ಜಂಟಿಯಾಗಿ ಉಳಿಸ್ಕೊಂಡು ಬಂದಿರುವಂತಹ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಬಹುದು. ಅಂದರೆ ಅಜ್ಜ ಅಥವಾ ಮುತ್ತಜ್ಜನ ಮರಣದ ನಂತರ ಪೌತಿ ಖಾತೆಯಿಂದ ವಾರಸುದಾರರ ಹೆಸರಿಗೆ ಖಾತೆ ಆಗಿರುತ್ತೆ, ಜಂಟಿ ಖಾತೆ ಆಗಿರುತ್ತೆ, ಅಥವಾ ಉಳಿದ ಸದಸ್ಯರ ಒಪ್ಪಿಗೆ ಮೇರೆಗೆ ಮನೆಯ ಹಿರಿಯ ಸದಸ್ಯರ ಹೆಸರಿಗೆ ಪೌತಿ ಖಾತೆಯಡಿ ಖಾತೆ ಬದಲಾವಣೆ ಆಗಿರುತ್ತೆ. ಆಗ ಉಳಿದ ಎಲ್ಲ ವಾರಸುದಾರರು ಕೂಡ ಅಂದರೆ ಮಕ್ಕಳು ಕೂಡ ಹಕ್ಕುದಾರರಾಗ್ತಾರೆ. ಅಂದರೆ ಎಲ್ಲ ಮಕ್ಕಳು ಕೂಡ ಹಕ್ಕುದಾರರಾಗಿರ್ತಾರೆ. ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಹಕ್ಕುದಾರರಾಗಿರೋದ್ರಿಂದ ಮದುವೆ ಆಗಿ ಹೋದ ಹೆಣ್ಣು ಮಕ್ಕಳು ಕೂಡ ತಮ್ಮ ಪಾಲಿನ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು. ಎರಡನೇದಾಗಿ, ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆಯ ಮರಣದ ನಂತರ ತಂದೆ ಯಾವುದೇ ವರ್ಗಾವಣೆಯನ್ನು ಮಾಡದೆ, ಅಂದರೆ ಮರಣ ಶಾಸನವನ್ನು ಮಾಡಿಡ್ದೇನೆ ಅಥವಾ ಗಿಫ್ಟೆಡ್ ಮೂಲಕ ಯಾರಿಗೂ ವರ್ಗಾವಣೆಯನ್ನು ಮಾಡಿಲ್ಲದೆ ಇದ್ದಾಗ ಅಥವಾ ಮಾರಾಟವನ್ನು ಏನೂ ಮಾಡ್ದೇನೆ ಉಳಿಸಿರುವಂತಹ ಆಸ್ತಿಯಲ್ಲೂ ಕೂಡ ಎಲ್ಲ ಮಕ್ಕಳು ಹಕ್ಕುದಾರರಾಗಿರೋದ್ರಿಂದ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಬಹುದು. ಅಂದರೆ ತಂದೆಯ ಮರಣದ ನಂತರ ತಂದೆಯ ಹೆಸರಲ್ಲಿ ಉಳಿದಿರುವಂತಹ ಆಸ್ತಿಗೆ ಎಲ್ಲ ಮಕ್ಕಳು ಹಕ್ಕುದಾರರಾಗ್ತಾರೆ. ಸೊ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಬಹುದು. ಮೂರನೇ ಸಂದರ್ಭ ಅಂತಂದರೆ, ಇದನ್ನು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ತಾಯಿಯ ಹೆಸರಿನಲ್ಲಿ ಖರೀದಿಸಿದ ಆಸ್ತಿ ಇರಬಹುದು, ಅಥವಾ ತಾಯಿನೇ ಸ್ವತಃ ಖರೀದಿ ಮಾಡಿದ ಪ್ರಾಪರ್ಟಿ ಇರಬಹುದು, ಅಥವಾ ತಾಯಿಗೆ ಅವಳ ತವರಿನಿಂದ ಬಂದ ಆಸ್ತಿ ಆಗಿರಬಹುದು. ಆ ಆಸ್ತಿಯನ್ನು ತಾಯಿ ಯಾರಿಗೂ ಕೂಡ ಮಾರಾಟವನ್ನು ಮಾಡದೆ ಅಥವಾ ದಾನವನ್ನು ಮಾಡಿಡ್ದೇನೆ ಅಥವಾ ಮರಣ ಶಾಸನವನ್ನು ಕೂಡ ಮಾಡಿಡದೆ ಇರುವಂತಹ ಸಂದರ್ಭದಲ್ಲಿ, ಆ ರೀತಿ ಏನೂ ವರ್ಗಾವಣೆಯನ್ನು ಮಾಡ್ದೇನೆ ಅಥವಾ ಮರಣ ಶಾಸನವನ್ನು ಕೂಡ ಮಾಡಿಡ್ದೇನೆ ಮರಣ ಹೊಂದಿದಲ್ಲಿ ಆ ಆಸ್ತಿಗೂ ಕೂಡ ಎಲ್ಲ ಮಕ್ಕಳು ಹಕ್ಕುದಾರರಾಗಿರ್ತಾರೆ. ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ಲರೂ ಕೂಡ ಸಮಾನ ಹಕ್ಕುದಾರರೇ ಆಗ್ತಾರೆ. ತುಂಬ ಜನ ನನ್ನ ಹತ್ರ ಕೇಳಿದರು, ತಾಯಿಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಹಕ್ಕನ್ನು ಕೇಳಲಿಕ್ಕೆ ಬರಲ್ಲ ಅಲ್ವಾ ಅಂಥೇಳಿ. ಖಂಡಿತ ಬರುತ್ತೆ. ಆದರೆ ತಾಯಿ ತನ್ನ ಗಂಡು ಮಕ್ಕಳಿಗೆ ಬದುಕಿದ್ದಾಗಲೇ ಆಸ್ತಿ ವರ್ಗಾವಣೆ ಮಾಡಿದರೆ ಅಥವಾ ತನ್ನ ಮರಣದ ನಂತರ ಆಸ್ತಿ ಸಂಪೂರ್ಣವಾಗಿ ಗಂಡು ಮಕ್ಕಳಿಗೆ ಹೋಗಬೇಕು ಅಂಥೇಳಿ ವಿಲ್ಲನ್ನು ಮಾಡಿಟ್ಟಿದ್ರೆ ಆಗ ಹೆಣ್ಣು ಮಕ್ಕಳಿಗೆ ಹಕ್ಕು ಇರೋದಿಲ್ಲ. ಬಟ್ ಯಾವುದೇ ಪತ್ರವನ್ನು ಮಾಡ್ದೇನೆ ಮರಣ ಹೊಂದಿದ್ರೆ ಆಗ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಬಹುದು. ಅಂದರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಸಮಾನ ಹಕ್ಕುದಾರರು ಆಗಿರೋದ್ರಿಂದ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಲಿಕ್ಕೆ ರೈಟ್ಸ್ ಇರುತ್ತೆ. ನೆಕ್ಸ್ಟು 4ನೇ ಸಂದರ್ಭ ಅಂತಂದರೆ, ಪಿತ್ರಾರ್ಜಿತ ಆಸ್ತಿಯನ್ನು 2005ರ ನಂತರ ಹೆಣ್ಣು ಮಕ್ಕಳ ಒಪ್ಪಿಗೆ ಇಲ್ಲದೆ, ಅಂದರೆ ಅವರ ಸಹಿ ಇಲ್ಲದೆ ಗಂಡು ಮಕ್ಕಳು ಮಾತ್ರ ವಿಭಾಗವನ್ನು ಮಾಡಿಕೊಂಡಿದ್ರೆ, ಹೆಣ್ಣು ಮಕ್ಕಳಿಗೆ ತಿಳಿಸ್ದೇನೆ ಅವರವರೇ ಭಾಗ ಮಾಡಿಕೊಂಡಿದ್ರೆ ಆಗಲೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಬಹುದು. ಈಗ ಪಿತ್ರಾರ್ಜಿತ ಆಸ್ತಿಯಲ್ಲಿ 2005ರ ಮೊದಲೇ ವಿಭಾಗವನ್ನು ಮಾಡಿಕೊಂಡಿದ್ರೆ, ಅಂದರೆ ಗಂಡು ಮಕ್ಕಳು ಮಾತ್ರ ತಮ್ಮ ತಮ್ಮ ಭಾಗವನ್ನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಮೂಲಕ, ಅಂದರೆ ರಿಜಿಸ್ಟರ್ಡ್ ವಿಭಾಗ ಪತ್ರದ ಮೂಲಕ ಅಥವಾ ಕೋರ್ಟ್ ಡಿಕ್ರಿ ಮೂಲಕ ಅವರವರ ಭಾಗವನ್ನು ಪಡೆದಿದ್ರೆ ಆಗ ಹೆಣ್ಮಕ್ಳು ಕೇಳಲಿಕ್ಕೆ ಬರೋದಿಲ್ಲ. 2005ರ ನಂತರ ಹೆಣ್ಣು ಮಕ್ಕಳ ಸಹಿ ಇಲ್ಲದೇನೆ ವಿಭಾಗ ಪತ್ರವನ್ನು ಮಾಡಿಕೊಂಡಿದ್ರೆ ಅದರಲ್ಲಿ ಹೆಣ್ಣು ಮಕ್ಕಳು ಪಾಲನ್ನು ಕೇಳಬಹುದು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, 2005ರ ನಂತರ ಹೆಣ್ಣು ಮಕ್ಕಳ ಸಹಿ ಇಲ್ಲದೇನೆ ಗಂಡು ಮಕ್ಕಳು ಮಾತ್ರ ಭಾಗ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟು 2008 ಅಥವಾ 2009ಕ್ಕೆ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಬದಲಾಗಿ ಹಣ ಅಥವಾ ಬಂಗಾರವನ್ನು ಕೊಟ್ಟು ಅಥವಾ ಹೆಣ್ಣು ಮಕ್ಕಳೇ ತವರಿನಲ್ಲಿ ಅಣ್ಣ ತಮ್ಮಂದಿರು ಸುಖವಾಗಿರಲಿ ಅಂಥೇಳಿ ಪ್ರೀತಿಯಿಂದ ಹಕ್ಕು ಬಿಟ್ಟುಕೊಟ್ಟಿರ್ತಾರೆ. ಆಗ ಅದು ಕೂಡ ವ್ಯಾಲಿಡ್ ಇದ್ದೇ ಇರುತ್ತೆ.
ಮತ್ತೆ ತವರಿನ ಆಸ್ತಿಯಲ್ಲಿ ಅಂದರೆ ತುಂಬ ವರ್ಷಗಳನ್ನು ಬಿಟ್ಟು ಮತ್ತೆ ತವರಿನ ಆಸ್ತಿಯಲ್ಲಿ ಹಕ್ಕಬೇಕು ಅಂತ ಕೇಳಲಿಕ್ಕೆ ಬರಲ್ಲ. ಆದರೆ 2005 ನಂತರ ಹಕ್ಕು ಬಿಡುಗಡೆನೂ ಮಾಡಿಸ್ಕೊಳ್ದೇನೆ ವಿಭಾಗಕ್ಕೂ ಕೂಡ ಹೆಣ್ಣುಮಕ್ಕಳ ಸಹಿಯನ್ನು ಪಡೆಯದೇನೆ ಅವರವರೇ ಭಾಗ ಮಾಡಿಕೊಂಡಿದ್ದಾಗ ಹೆಣ್ಣುಮಕ್ಕಳು ತಮ್ಮ ಪಾಲನ್ನು ಕೇಳಲಿಕ್ಕೆ ರೈಟ್ಸ್ ಇರುತ್ತೆ. ನೆಕ್ಸ್ಟು 5ನೇ ಸಂದರ್ಭ ಅಂದರೆ ಒಟ್ಟು ಕುಟುಂಬದ ಮೂಲಕ ಗಳಿಸಿರುವಂತಹ ಆಸ್ತಿ. ಅಂದರೆ ತಂದೆ ಮತ್ತು ತಂದೆಯ ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಾಗಿದ್ದಾಗ ಗಳಿಸಿರುವಂತಹ ಆಸ್ತಿ. ಅಂದರೆ ಜಂಟಿ ಕುಟುಂಬದಲ್ಲಿ ಇರುವಾಗ ಗಳಿಸಿರುವಂತಹ ಆಸ್ತಿ. ಪಿತ್ರಾರ್ಜಿತ ಆಸ್ತಿ ತುಂಬ ಕಡಿಮೆ ಇರುತ್ತೆ, ಬಟ್ ಒಟ್ಟು ಕುಟುಂಬದಲ್ಲಿ ಇದ್ದಾಗ ಕುಟುಂಬಕ್ಕಾಗಿ ಗಳಿಸಿರುವಂತಹ ಆಸ್ತಿಗಳು ತುಂಬ ಇರುತ್ತೆ. ಆಗ ಆ ಆಸ್ತಿಯಲ್ಲೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳ್ಬೋದು. ಅಂದರೆ ಜಂಟಿ ಕುಟುಂಬದ ಆಸ್ತಿ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಪಾಲಿರುತ್ತೆ, ಅದರಲ್ಲಿ ಪಾಲನ್ನು ಕೇಳ್ಬೋದು. ನೆಕ್ಸ್ಟು 6ನೇದಾಗಿ ಅಂದರೆ 6ನೇ ಸಂದರ್ಭ ಅಂತಂದರೆ ತಂದೆಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿರುತ್ತೆ. ಆ ಪಿತ್ರಾರ್ಜಿತ ಆಸ್ತಿಯ ಗಳಿಕೆಯಿಂದ ಅಂದರೆ ತಂದೆ ವ್ಯವಸಾಯ ಮಾತ್ರ ಮಾಡ್ತಾ ಇರ್ತಾರೆ, ಆಗ ಪಿತ್ರಾರ್ಜಿತ ಆಸ್ತಿಯ ಗಳಿಕೆಯ ಲಾಭದಿಂದ ಬೇರೆ ಆಸ್ತಿಯನ್ನು ಖರೀದಿ ಮಾಡಿದರೆ ಆ ಆಸ್ತಿಯಲ್ಲೂ ಕೂಡ ಪಾಲನ್ನು ಕೇಳ್ಬೋದು. ಅದೇ ತಂದೆ ಸ್ವಂತವಾಗಿ ದುಡಿದು ಅಂದರೆ ತನ್ನ ಗಳಿಕೆಯ ಮೂಲವನ್ನು ತೋರಿಸ್ಲಿಕ್ಕೆ ದಾಖಲೆಗಳಿದ್ದಾಗ ಆ ಆಸ್ತಿಯಲ್ಲಿ ಕೇಳಲಿಕ್ಕೆ ಬರಲ್ಲ, ನೆನಪಿರಲಿ. ಪಿತ್ರಾರ್ಜಿತ ಆಸ್ತಿಯ ಗಳಿಕೆಯಿಂದಲೇ ಖರೀದಿ ಮಾಡಿದರೆ ಮಾತ್ರ ಹೆಣ್ಮಕ್ಳು ಅದರಲ್ಲೂ ಕೂಡ ಪಾಲನ್ನು ಕೇಳ್ಬೋದು. ನೆಕ್ಸ್ಟು 7ನೇದಾಗಿ ತಂದೆಗೆ ಪಿತ್ರಾರ್ಜಿತವಾಗಿ ಆಸ್ತಿ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಆಸ್ತಿಗಳು ಇರೋದಿಲ್ಲ. ಆಗ ಆ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ ಬೇರೆ ಆಸ್ತಿಯನ್ನು ಖರೀದಿ ಮಾಡಿದರೆ ಆಗ ಕೂಡ ಆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳ್ಬೋದು. ನೆಕ್ಸ್ಟು 8ನೇ ಸಂದರ್ಭ ಅಂತಂದರೆ ಒಟ್ಟು ಕುಟುಂಬಕ್ಕೆ ಸಂಬಂಧಿಸಿದ ಒಬ್ಬ ಸದಸ್ಯ ತನ್ನ ಸ್ವಂತ ಹಣದಿಂದ ಆಸ್ತಿಯನ್ನು ಖರೀದಿ ಮಾಡಿ ಒಟ್ಟು ಕುಟುಂಬಕ್ಕೆ ಬಿಟ್ಟು ಕೊಟ್ಟಿದ್ರೆ, ಕುಟುಂಬದ ಒಳಿತಿಗಾಗಿ ಕೊಟ್ಟಿದ್ರೆ ಆ ಬಿಟ್ಟುಕೊಟ್ಟ ಆಸ್ತಿಯಲ್ಲೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಬಹುದು. ನೆಕ್ಸ್ಟು 9ನೇ ಸಂದರ್ಭ ಅಂತಂದರೆ ತಂದೆಗೆ ದಾನಪತ್ರದಿಂದನೋ ಅಥವಾ ವಿಲ್ಲಿಂದನೋ ಆಸ್ತಿ ಬಂದಿರುತ್ತೆ. ಆ ಆಸ್ತಿಗೆ ತಂದೆಯೇ ಸಂಪೂರ್ಣ ಹಕ್ಕದಾರ ಆಗಿರ್ತಾನೆ. ಆ ಆಸ್ತಿಯನ್ನು ಯಾರಿಗೂ ಕೂಡ ವರ್ಗಾವಣೆಯನ್ನು ಮಾಡ್ದೇನೆ ಹಾಗೆ ಮರಣ ಹೊಂದಿದ್ರೆ ಆಗ ಕೂಡ ಎಲ್ಲ ಮಕ್ಕಳು ಕೂಡ ಹಕ್ಕದಾರರಾಗ್ತಾರೆ. ಸೊ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳಬಹುದು. ನೆಕ್ಸ್ಟು ಕೊನೆಯದಾಗಿ ಅಂದರೆ 10ನೇ ಸಂದರ್ಭ ಅಂತಂದರೆ ಪಿತ್ರಾರ್ಜಿತ ಆಸ್ತಿಯನ್ನು 2005ರ ಮೊದಲು ಗಂಡು ಮಕ್ಕಳು ಮತ್ತು ತಂದೆ ಸಮನಾಗಿ ಪಾಲನ್ನು ಮಾಡಿಕೊಂಡು ಅನುಭವಿಸ್ತಾ ಇರ್ತಾರೆ. ಆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ್ನು ಕೇಳಲಿಕ್ಕೆ ಬರಲ್ಲ. ಆದರೆ ತಂದೆಗೆ ಕೊಟ್ಟಿರುವಂತಹ ಪಾಲಿನಲ್ಲಿ ತಂದೆ ಯಾವುದೇ ರೀತಿಯ ವರ್ಗಾವಣೆಯನ್ನು ಮಾಡ್ದೇನೆ ಅಂದರೆ ತಂದೆ ಬದುಕಿದ್ದಾಗ ಯಾವುದೇ ರೀತಿಯ ವರ್ಗಾವಣೆಯನ್ನು ಮಾಡ್ದೇನೆ ಅಂದರೆ ತನ್ನ ಪಾಲಿನ ಆಸ್ತಿಯನ್ನು ಯಾರಿಗೂ ಮಾರಾಟವನ್ನು ಮಾಡದೆ ದಾನವನ್ನು ಕೂಡ ಕೊಡ್ದೇನೆ ವಿಲ್ಲನ್ನು ಕೂಡ ಮಾಡಿಡದೆ ಮರಣವನ್ನು ಹೊಂದಿದ್ದಲ್ಲಿ ಆಗ ಅದರಲ್ಲಿ ಹೆಣ್ಣು ಮಕ್ಕಳು ಪಾಲನ್ನು ಕೇಳ್ಬೋದು. ಅದರಲ್ಲಿ ಎಲ್ಲ ಮಕ್ಕಳು ಹಕ್ಕದಾರರಾಗ್ತಾರೆ. ಸೊ ಹೆಣ್ಣು ಮಕ್ಕಳು ಅದರಲ್ಲಿ ಪಾಲನ್ನು ಕೇಳ್ಬೋದು. ನೋಡಿದ್ರಲ್ಲ ಯಾವ 10 ಸಂದರ್ಭಗಳಲ್ಲಿ ತವರಿನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ್ನು ಕೇಳುವಂತಹ ರೈಟ್ಸ್ ಇರುತ್ತೆ ಅಂಥೇಳಿ. ತುಂಬ ಜನ ಕೇಳ್ತಾರೆ, ಈ ಹೆಣ್ಣು ಮಕ್ಕಳ ಆಸ್ತಿ ವಿಚಾರಕ್ಕೆ ನೀವು ವಿಡಿಯೋವನ್ನು ಮಾಡಿ ಹಾಕೋದ್ರಿಂದ ಹೆಣ್ಣು ಮಕ್ಕಳಿಗೆ ತಮ್ಮ ಹಕ್ಕಿನ ಬಗ್ಗೆ ಗೊತ್ತಾಗಿ ಕೇಸನ್ನು ಹಾಕ್ತಾರೆ ಅಥವಾ ಪಾಲನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಆದರೆ ಕಾನೂನಿನ ತಿಳುವಳಿಕೆ ಇಲ್ಲದಿದ್ದರೆ ಮುಂದೆ ಅದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಸೊ ಕಾನೂನಿನ ತೊಡಕುಗಳನ್ನು ಈಗಲೇ ಪರಿಹರಿಸ್ಕೊಂಡ್ರೆ ಖಂಡಿತ ಎಲ್ರಿಗೂ ನ್ಯಾಯ ಸಿಗುತ್ತೆ. ಆಸ್ತಿ ಪಾಲಿನ ವಿಚಾರಕ್ಕೆ ಯಾರಿಗೂ ತೃಪ್ತಿ ಅನ್ನೋದು ಇರೋದಿಲ್ಲ. ಇನ್ನೂ ಬೇಕು ಅನಿಸುತ್ತೆ. ಆದರೆ ಇರೋದ್ರಲ್ಲೇ ನೆಮ್ಮದಿಯಿಂದ ಬದುಕೋದು ಮುಖ್ಯ. ಅದಕ್ಕಾಗಿ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಅವರವರ ಕಷ್ಟಗಳಿಗೆ ಸ್ಪಂದಿಸ್ಕೊಂಡು ಆಸ್ತಿ ಪಾಲಿನ ವಿಚಾರಕ್ಕೆ ಕಾದಾಟಗಳನ್ನು ಮಾಡ್ಕೊಳ್ದೇನೆ ಹೊಂದಾಣಿಕೆಯಿಂದ ಬಗೆಹರಿಸ್ಕೊಂಡ್ರೆ ಎಲ್ಲವೂ ಕೂಡ ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.